ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕತೆ ಬರುವ ಹಿಂದಿನ ಸಂಚಿಕೆ ಏನಾಗಿದೆ ನೋಡೋಣ. ಎಲ್ಲರ ಆಶೀರ್ವಾದ ಬಹಳಷ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಅಜಿತ್ತು ಮನೆಗೆ ಬರ್ತಾನೆ. ಮನೆಗೆ ಬಂದವನೇ, ಭೂಮಿ ನನ್ನ ಚಿನ್ನ, ನನ್ನ ಬಂಗಾರ, ಭೂಮಿ ಎಲ್ಲಿದೆ, ಬಾ ಬೇಗ ಅಂತ ಕೂತ್ಕೊಳ್ತಾನೆ. ಸಂಗೀತ ಇದ್ದವರು, ಏನೋ ಅವಳಂತೂ ತಲೆನೋವು ಅಂತ ಮನೆಗೆ ಬಂದ್ಲು, ನೀನ್ ಯಾಕೋ ಬಂದೆ? ಅಜಿತ್ ಹೇಳ್ತಾನೆ, ಅಮ್ಮ ಅವಳಿಗೆ ತಲೆನೋವು ಆದ್ರೆ ನನಗೆ ಎದೆಲ್ ನೋವಾಗುತ್ತಮ್ಮ. ಅವಳಂದ್ರೆ ಏನ್ ಹೇಳು, ನನಗೆ ಪ್ರಾಣ ಅವಳು. ಅವಳನ್ನ ಬಿಟ್ಟು ನನಗೆ ಲೆಕ್ಕಾಗುತ್ತಾ? ಹೇಳಮ್ಮ. ಭೂಮಿ ನನ್ನ ಚಿನ್ನ, ನನ್ನ ಬಂಗಾರ, ನಾನು ಏನ್ ತಂದಿದ್ದೀನಿ, ಬಾಯ್ಲಿ ಬೇಗ. ಆನಂತರ ಸಂಗೀತ ಇದ್ದವರು, ಭೂಮಿ ಬೇಗ ಬಾರಮ್ಮ, ಇಲ್ಲ ಅಂದ್ರೆ ನನ್ನ ಮಗ ಇಲ್ಲೇ ಡ್ಯಾನ್ಸ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಅಜಿತ್ ಹೇಳ್ತಾನೆ, ಅಮ್ಮ ಸೂಪರ್ ಅಮ್ಮ, ನೀನು ಎಷ್ಟು ಚೆನ್ನಾಗಿ ಹೇಳಿದೆ ನೋಡಿ, ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ಯಾ. ಬಾಮ್ಮ ಭೂಮಿ, ಬಾ ಬಂಗಾರ ಬಾ. ಕೆಳಕಿಳಿದು ಬರ್ತಾಳೆ. ಏನತ್ತೆ ಕರೆದಿದ್ದು, ಏನ್ರಿ ಕರೆದಿದ್ದು? ಬಾಯ್ಲಿ ಬಂಗಾರ, ಬಾಯ್ಲಿ, ನಿನ್ಗೆ ಏನ್ ತಂದಿದ್ದೀನಿ ನೋಡು ಅಂತ ಕೂತ್ಕೊಂಡು ಬಳೆ ಬಾಕ್ಸ್ ಬಿಚ್ಚುತ್ತಾನೆ. ಒಂದು 2-3 ಡಜನ್ ಬಳೆ ಬಾಕ್ಸ್ ಅನ್ನ ತಂದಿರ್ತಾನೆ. ತಂದ್ಬಿಟ್ಟು, ನೋಡು ಚಿನ್ನ, ನಿನ್ಗೋಸ್ಕರ ತಂದಿದ್ದೀನಿ ಪ್ರೀತಿಯಿಂದ. ಅವಳು ಇನ್ನೆಲ್ಲರೂ ನಿಂತಿರ್ತಾರಲ್ಲ ಮನೆಯವರೆಲ್ಲರೂ, ಹಾಗಾಗಿ ಅವಳು ನಾಟಕ ಮಾಡಕ್ ಶುರು ಮಾಡ್ತಾಳೆ. ಹೌದಾ, ನನಗೆ ಬಹಳ ಇಷ್ಟ ಅಂತ ಹೇಳಿ ತಗೊಂಡೋಗಿ ರೂಮ್ ನಲ್ಲಿ ತೊಟ್ಕೊಳಕ್ ಹೋಗ್ತಾಳೆ. ಇವನ್ ಬಳೆ ತಂದಿದ್ದಕ್ಕೆ ಏನಂತಂದ್ರೆ, ಅಲ್ಲಿ ಅಂಜನಾ ಅವನ ಆಕಾಶ್ ಅವರಿಬ್ಬರ ನಡುವೆ ಇರುವಂತ ಸೀಕ್ರೆಟ್ ಅವಳಿಗೆ ಗೊತ್ತಾಗ್ಬಿಡುತ್ತೆ ಭೂಮಿಗೆ. ಹಾಗಾಗಿ ಅವಳು ಏನು ತೊಂದರೆ ಇದ್ದಾರೆ ಅಂತ ಅಜಿತ್ಗೆ ಹೇಳಿರ್ತಾನೆ. ಅಜಿತ್ ಮನೆಗೆ ಕಳ್ಸಿರ್ತಾನೆ, ಅದೇನ್ ಪತ್ತೆ ಹಾಕು ಅಂತ ಹೇಳಿ. ಅದನ್ನ ಪತ್ತೆ ಹಾಕಿ ಭೂಮಿ ಫೋನ್ ಮಾಡಿದಾಗ, ಮನೆಯವ್ರಿಗೋಸ್ಕರ ಇಷ್ಟು ಶ್ರಮ ತಗೊಂಡಿದ್ಯಾ, ನೀನ್ ಟೀ ದುಡ್ಡೆಲ್ಲ ನಾನು ಕೊಟ್ಬಿಡ್ತೀನಿ ಅಂತ ಹೇಳಿರ್ತಾನೆ. ಅದನ್ನ ಬೇಸರ ಮಾಡ್ಕೊಂಡು ಅವ್ಳು ಫೋನ್ ಇಟ್ಬಿಟ್ಟಿರ್ತಾಳೆ. ಅದೇ ಸಮಯಕ್ಕೆ ಸಂಗೀತ ಬಂದು ಸಮಾಧಾನ ಮಾಡಿ, ತಲೆನೋವೆಲ್ಲ ಹೋಗುತ್ತೆ, ತಗೋ ಕಾಫಿ ಅಂತ ಕೊಟ್ಟು ಸಮಾಧಾನ ಮಾಡಿರ್ತಾರೆ. ಸತ್ಯನ ಹತ್ರ ಹೇಳ್ಕೊಂಡಿರ್ತಾನೆ, ನೋಡಿ ಸತ್ಯನ, ನಾನು ಏನೋ ಅರ್ಥಕ್ಕೆ ಹೇಳಿದ್ರೆ ಅವಳು ಅಷ್ಟಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದಾಗ ಸತ್ಯನ ಈ ಸಲಹೆಯನ್ನ ಕೊಡ್ತಾರೆ ಅಜಿತನಿಗೆ. ನೀನು ಅವಳಿಗೆ ಏನಾದ್ರೂ ಒಂದು ಪ್ರಿಯವಾದ ಗಿಫ್ಟ್ ತಗೊಂಡೋಗಿ ಅವಳು ಸಮಾಧಾನ ಮಾಡು, ಹಾಗೆ ಹೋಗ್ಬೇಡ. ಸತ್ಯನ ಕೇಳ್ತಾನೆ ಅಜಿತ್, ಏನ್ ಗಿಫ್ಟ್? ಅಯ್ಯೋ ಸತ್ಯನ ಹೇಳ್ತಾರೆ, ನಾನ್ ಬ್ರಹ್ಮಚಾರಿನಪ್ಪ, ನನ್ ಕೇಳ್ತಿಯಲ್ಲ, ಹೋಗಿ ನಾರಾಯಣ, ನಿಮ್ಗೇನ್ ಇಷ್ಟ ಅದು ತಗೊಂಡು. ಆದ್ರೆ ಈ ಮಧ್ಯದಲ್ಲಿ ಸತ್ಯನ ನೀವಿರ್ಬೇಕು ಅಂತ ಅಜಿತ್ ಕಂಡೀಷನ್ ಹಾಕಿ ಬಳೆ ತಗೊಂಡ್ ಬಂದು ಅವಳಿಗೆ ಸಮಾಧಾನ ಮಾಡೋಕೆ ಅಂತ ಹೇಳಿ ಕೊಡ್ತಾನೆ. ಭೂಮಿಗೆ ಬಂದು 2 ಕೈ ತುಂಬಾ ತೊಟ್ಕೊತಾಳೆ. ತೊಟ್ಕೊಂಡು ಹಿಂಗೆ 2 ಕೈನೂ ಕೆಳಗೆ ಹಿಂಗೆ ಹಿಡ್ಕೊಂಡು ಆನಂದ ಪಡ್ತಾ, ಒಂದು ಮುತ್ತೈದೆಯಾದಂತ ಹೆಣ್ಣಿಗೆ ಬಳೆ, ಕುಂಕುಮ, ಅರಿಶಿನ, ಹೂವು, ಕಾಲುಂಗ್ರ, ಮಾಂಗಲ್ಯ ಎಲ್ಲ ಬೇಕು. ಅದೆಲ್ಲವೂ ಕೂಡ ನನಗೆ ಇದೆ, ಆದ್ರೆ ಅದಕ್ಕೂ ಒಡೆಯನಾಗಿರೋನೇ ಇಲ್ಲ ನನ್ನ ಹತ್ರ ನಿಜವಾಗಿ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾ ಇರ್ತಾಳೆ ಕಣ್ಣಿನ ಮುಂದೆ ನಿಂತು ಭೂಮಿ. ಆ ಕ್ಷಣಕ್ಕೆ ಅಜಿತ್ ಬರ್ತಾನೆ ಒಳಕ್ಕೆ. ಬಂದವನು ಅಜಿತ್ತು, ಯಾಕಿಷ್ಟು ಬೇಸರವಾಗಿ ನಡೀತಾ ಇದೀಯಾ, ಯಾಕಿಷ್ಟು ಬೇಸರ ನಿನಗೆ? ಬಿಚ್ಚಕ್ ಹೋಗ್ತಾಳೆ ಬಳೆನ. ಅಜಿತ್ ಕೇಳ್ತಾನೆ, ಯಾಕೆ ಬಿಚ್ಚುತ್ತೀಯ ಬಳೆನ? ಭೂಮಿ ಹೇಳ್ತಾಳೆ, ಇದೆಷ್ಟೇ ಆದ್ರೂ ನಾಟಕಕ್ಕಲ್ವಾ ಬಳೆ ತೊಟ್ಕೊಂಡಿರೋದು ಸಾಯಿದ್ರೆ, ಏನಿದೆ ನನಗೆ ಇದ್ರ ಮೇಲೆ ಹಕ್ಕು ಅಂತ ಹೇಳಿ ಬಿಚ್ತಾ ಇರ್ತಾಳೆ. ಬಿಚ್ಚಬೇಕಾದ್ರೆ ಅಜಿತ್ ಹೇಳ್ತಾನೆ, ಭೂಮಿ ಬೇಸರ ಮಾಡ್ಕೋಬೇಡ, ಇದು 1 ದಿನದಲ್ಲ, 1 ವರ್ಷದ ಸಂಬಂಧ ಇದು. ಈ ಸಂಬಂಧನ ನಾನು ನೀನು ಇಬ್ರು ಕೂಡ ಬೇರೆಯವ್ರಿಗೋಸ್ಕರ ಇದನ್ನ ಮಾಡ್ಲೇಬೇಕು ಒಪ್ಕೊಂಡು. ಬೇಸರ ಮಾಡ್ಕೋಬೇಡ, ಯಾಕಿಷ್ಟು ಬೇಸರ ಮಾಡ್ಕೊಳ್ತೀಯ? ನಾನು ಕೂಡ ಪ್ರೀತಿಯಿಂದಾನೇ ತಂದಿರೋದು ಈ ಬಳೆನ, ಬಿಚ್ಚಬೇಡ. ಭೂಮಿ ಆದ್ರೂ ಕೂಡ ಇದು ನಿಜವಾದ ಒಡೆಯೋರು ಇಲ್ವಲ್ಲ ಅಂತಾರೆ. ಅದನ್ಬೇಡ ಭೂಮಿ, ನಾನು ಹೇಳ್ತಾ ಇಲ್ವಾ, ಇಬ್ರು ಕೂಡ ಬೇರೆಯವ್ರಿಗೋಸ್ಕರ ಬದುಕ್ತಾ ಇದೀವಿ ಅಂತ. 1 ವರ್ಷ ಕಾಲ, ಹೌದಲ್ವಾ, ತೊಟ್ಕೋ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಭೂಮಿ ಒಂದ್ ಕಡೆ ಸಂತೋಷ, ಒಂದ್ ಕಡೆ ನೋವು ಅವಳಿಗೆ. ಅಂತೂ ಅವನ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು ಅಂತ ಹೇಳಿ ಬಳೆನ ಹಾಗೆ ಇಟ್ಕೋತಾಳೆ ಕೈಲಿ. ಇಲ್ಲಿ ದೇವಯಾನಿ ಮತ್ತೆ ಅಶ್ವಿನಿ ಖತರ್ನಾಕ್ ಐಡಿಯಾ ಮಾಡಿರ್ತಾರೆ, ಅದ್ ಫಲಿಸೋದಿಲ್ಲ. ಯಾಕೆಂದ್ರೆ ಅಜಿತ್ತು ಅಂಜನಾ ಆಕಾಶ್ ನಡುವೆ ನಡೆದಂತಹ ಸಂಭಾಷಣೆ ಫೋನಿನ ರೆಕಾರ್ಡ್ಸ್ ಎಲ್ಲ ಆಲ್ರೆಡಿ ಆಗ್ಲೇ ತರಕ್ಕೆ ಹೇಳಿರ್ತಾನೆ. ಹಾಗಾಗಿ ಸಿಕ್ಕಾಕೊಳ್ಳುವಂತ ಸಂದರ್ಭ ಬಂದಿದೆ. ಅವ್ರು ತೋಡದಂತ ಗುಂಡಿಗೆ ಅವರೇ ಬೀಳ್ತಾ ಇದ್ದಾರೆ. ಇಲ್ಲಿಗೆ ಸಂಚೆ ಮುಗ್ತಾ ಇದ್ದಾರೆ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.